ಸತತ ಮೂರನೇ ಬಾರಿಗೆ ICC T20 ಪ್ರಶಸ್ತಿ ಭಾರತಕ್ಕೆ. ನಮಸ್ಕಾರಗಳು ಸ್ನೇಹಿತರೆ, ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಗಂಟೆನ ಹೊಡ್ರಿ ಅಂತ ಹೇಳ್ಕೊಂಡು ಈಗ ನ್ಯೂಸ್ಗೆ ಹೋಗೋಣ. ಸ್ನೇಹಿತರೆ, ನಮ್ಗೆ ಗೊತ್ತಿರ್ಬೋದು 2024ರ T20ಯನ್ನು ಭಾರತ ಗೆದ್ದು ಬೀಗೈತಿ. ಅದರಲ್ಲಿ ಪ್ರಮುಖರಾಗಿ ಯಾರ್ಯಾರು ಎಷ್ಟೆಷ್ಟು ವಿಕೆಟ್ ತೊಗೊಂಡ್ರು ಏನೇನಂತ ಹೇಳ್ಕೊಂಡು ನಮಗೆ ಗೊತ್ತು. ಅದರಲ್ಲಿ ಇಂಡಿಯಾದ ವೇಗಿ ಹರ್ಷದೀಪ್ ಸಿಂಗ್ ಅವರು ICC ಅವಾರ್ಡನ್ನು ಗೆದ್ದಿದ್ದಾರೆ ಈಗ T20ಯಲ್ಲಿ. ಯಾವ ರೀತಿ ಅಂತ ಹೇಳ್ಕೊಂಡು ನೋಡೋಣ ಸ್ನೇಹಿತರೆ. ICC ಅವಾರ್ಡಲ್ಲಿ ನಾಮಪತ್ರ ಸಲ್ಲಿಸಿದವರು ಯಾರ್ಯಾರ ಹೆಸರಿತ್ತಪ್ಪ ಅಂದ್ರೆ ಇಂಡಿಯಾದ್ದು ಇತ್ತು, ಆಸ್ಟ್ರೇಲಿಯಾದ್ದು, ಪಾಕಿಸ್ತಾನದ್ದು, ಜಿಂಬಾಬ್ವೆದು, ಇವೆಲ್ಲ ದೊಡ್ಡಂತಹ ದೇಶಗಳದ್ದು ಹೆಸರಿತ್ತು. ಅವ್ರನ್ನೆಲ್ಲ ಹಿಂದಿಕ್ಕಿ ಈಗ ಭಾರತದ ವೇಗಿ ಹರ್ಷದೀಪ್ ಸಿಂಗ್ ಅವರು ಅವ್ರನ್ನ ಹಿಂದಿಕ್ಕಿ ಮುಂದೆ ಬಂದಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇವ್ರು ಯಾರ್ಯಾರನ್ನ ಹಿಂದೆ ಹಾಕಿದಾರಪ್ಪ ಅಂದ್ರೆ ಆಸ್ಟ್ರೇಲಿಯಾದ ಓಪನರ್ ಆದಂತಹ ಟ್ರಾವಿಸ್ ಹೆಡ್ ಅವರು. ನಮ್ಗೆ ಗೊತ್ತಿರ್ಬೋದು ODIನಲ್ಲಿ ನಮ್ಮನ್ನು ಹೇಗೆ ಇದು ಮಾಡಿದ್ರು ಅಂತ ಹೇಳ್ಕೊಂಡು ಟ್ರಾವಿಸ್ ಹೆಡ್ ಅವರು. ಇನ್ನು ಪಾಕಿಸ್ತಾನದ ಬಾಬರ್ ಅಜಮ್ ಅವರು, ಇವ್ರಿಗೆ ಕಾಂಪೀಟ್ ಮಾಡ್ತಾರಂತವ್ರು ವಿರಾಟ್ ಕೊಹ್ಲಿ ಅವರಿಗೆ. ನೋಡೋಣ ಸ್ನೇಹಿತರೆ. ಇನ್ನು ಜಿಂಬಾಬ್ವೆದವರು ಸಿಕಂದರ್ ರಾಜ್ ಅವರು ಕಾಂಪೀಟ್ ಮಾಡತ್ತಿದ್ರು. ಇನ್ನು ಭಾರತದಲ್ಲಿ ಹರ್ಷದೀಪ್ ಸಿಂಗ್ ಅವರು, ಇವರಿಗೆ ನಾಮಪತ್ರವನ್ನು ಇವರೆಲ್ಲರದು ಇತ್ತು. ಈಗ ಎಲ್ಲರನ್ನ ಹಿಂದಾಕಿ ಹರ್ಷದೀಪ್ ಸಿಂಗ್ ಅವರು ಟಾಪಲ್ಲಿ ಬಂದಿದ್ದಾರೆ ಇವರು. ಸ್ನೇಹಿತರೆ, ನಮಗೆ ಗೊತ್ತಿರ್ಬೋದು T20 ವರ್ಲ್ಡ್ ಕಪ್ನಲ್ಲಿ ಇವರು 8 ಮ್ಯಾಚ್ಗಳನ್ನು ಆಡಿ 17 ವಿಕೆಟ್ಗಳನ್ನು ಪಳಗಿಸಿದ್ರು. ಇದಾಗಿ 2024ರಲ್ಲಿ ಇವರು 18 ಮ್ಯಾಚ್ಗಳನ್ನು ಆಡಿ 36 ವಿಕೆಟ್ಗಳನ್ನು ಪಡೆದಿದ್ದರು ಇವರು. ಅದಕ್ಕಾಗಿ ಇವರು ICCಯ ಅವಾರ್ಡ್ T20 ಅವಾರ್ಡ್ ಇವರಿಗೆ ತಲುಪೈತಿ ಅಂತ ಹೇಳ್ಬೋದು ಸ್ನೇಹಿತರೆ. ಇದು ಭಾರತಕ್ಕೆ ತಲುಪ್ತಾ ಇರೋದು ಸತತವಾಗಿ ಮೂರನೇ ಬಾರಿಗೆ ತಲುಪಾಗತ್ತೈತಿ. ಇನ್ನೂ ಹೇಳಬೇಕಂದ್ರೆ ಸ್ನೇಹಿತರೆ, T20ಯಲ್ಲಿ ಅತಿ ಹೆಚ್ಚು ವಿಕೆಟ್ಗಳನ್ನು ಇಂಡಿಯಾ ಪರ ಯಾರು ತೊಗೊಂಡಿರೋದು ಅವರು ಹರ್ಷದೀಪ್ ಸಿಂಗ್ ಅವರು. ಅದ್ರ ರಿಲೇಟೆಡ್ ವಿಡಿಯೋಸ್ನ ಕೆಳಗಡೆ ಹಾಕ್ತೀನಿ ಸ್ನೇಹಿತರೆ. ಈಗ ಅವರು 100ರ ಗಡಿಯನ್ನು ಸಮೀಪದಲ್ಲಿ ಇದ್ದಾರೆ. ಕೇವಲ ಇನ್ನೂ 3 ವಿಕೆಟ್ಗಳನ್ನು ತೊಗೊಂಡ್ರೆ ಅವರು ಮುಗಿದೋಯ್ತು. ಇವತ್ತು 1 ವಿಕೆಟ್ ತೊಗೊಂಡ್ರೆ ಇನ್ನೂ 2 ವಿಕೆಟ್ಗಳನ್ನು ತೊಗೋಬೇಕು ಸ್ನೇಹಿತರೆ. ಕಾದು ನೋಡೋಣ ಸ್ನೇಹಿತರೆ ಮುಂದೆ ಏನಾಗುತ್ತೆ ಅಂತ ಹೇಳ್ಕೊಂಡು ಕಮೆಂಟ್ ಮಾಡಿ ಸ್ನೇಹಿತರೆ. ನಿಮ್ಮ ಅನಿಸಿಕೆ ಏನು ಅಂತ ಹೇಳ್ಕೊಂಡು ಮತ್ತೆ ಸಿಗೋಣ ಸ್ನೇಹಿತರೆ.